ಲಕ್ಷ್ಮಿ, ರಾಘವ್ ಸರ್, ಏನೋ ಯೋಚಿಸಿದ್ರಿ ಅನ್ಸುತ್ತೆ. ಆರ್ ಯು ಓಕೆ? ಹಾಗೇನಿಲ್ಲಪ್ಪ, ನಿನ್ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಾವು ಅದೇ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ವಿ ಅಂಕಲ್. ಏನು ತೋರಿಸ್ತಾ ಇಲ್ಲ, ಅದನ್ನೇ ಹೇಳೋಗೋಣ ಅಂತ ಬಂದ್ವಿ. ಏನ್ ಹೇಳಮ್ಮ? ಅಂಕಲ್, ಮೀರಾ ಅವತ್ತು ನಮ್ಮನೆಗೆ ಬಂದು ಮಾತಾಡಿದಾಗ ಏನೋ ವಿಚಿತ್ರವಾದ ಬಲವಾದ ನಂಬಿಕೆ ಅವಳ ಮುಖದಲ್ಲಿ ಕಾಣ್ತಾ ಇತ್ತು. ಈ ಥರದ ಮಾತುಕತೆ ನನ್ನ ಅವಳ ಮಧ್ಯೆ ಎಷ್ಟೋ ಸಾರಿ ನಡೆದಿತ್ತು. ಆದರೆ ಈ ಸಾರಿ ಅವಳಲ್ಲಿ ಕಾಣ್ತಿರೋ ವಿಶ್ವಾಸನ ನಾನು ಯಾವತ್ತೂ ನೋಡಿರಲಿಲ್ಲ. ನನಗನ್ನಿಸ್ತಾ ಇದೆ ಅಂತ ಆ ಶಾಂತಮ್ಮನ್ನ ಇವಳೇ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ. ನಮಗೇನನ್ಸುತ್ತೆ ಅನ್ನೋದು ಮುಖ್ಯ ಆಗೋದಿಲ್ಲ. ಕೋರ್ಟ್ ಏನಿದ್ರು ಪ್ರೂಫ್ ಬೇಕು ಅಷ್ಟೇ. ಒಂದ್ ವೇಳೆ ಹಾಗೆ ಬಚ್ಚಿಟ್ಟಿದ್ದೇ ಆಗಿದ್ರೆ, ಅಥವಾ ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ರೆ, ಅಥವಾ ಅದು ಬೇಡ ಆಕೆನೆ ಖುದ್ದಾಗಿ ಸಿಕ್ಬಿಟ್ರೆ ನಾವು ಈ ಕೇಸ್ ಗೆದ್ದ ಹಾಗೆ. ಅದೇ ಯೋಚನೆಯಲ್ಲೇ ನಾನು ಇದ್ದೇನೆ ಅಂಕಲ್. ಎಲ್ಲಿ ಬಚ್ಚಿಟ್ಟಿರ್ಬೋದು ಅನ್ನೋದು ಹೇಗಾದ್ರೂ ಮಾಡಿ ಕಂಡು ಹಿಡಿತೀನಿ. ಹೌದು ಸರ್, ಶಾಂತಮ್ನವ್ರು ಎಲ್ಲಿದ್ದಾರೆ ಅಂತ ನಾವು ಖಂಡಿತ ಕಂಡುಹಿಡಿತೀವಿ. ಅವರೊಬ್ರು ಸಿಕ್ಕಿದ್ರೆ ನಮ್ಗೆ ತುಂಬ ಸಹಾಯ ಆಗುತ್ತಲ್ವಾ? ರಾಘವ್, ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಅಪಾಯಕ್ಕೆ ಕೈ ಹಾಕೋಕೆ ಹೋಗಬೇಡಿ. ಜಾಗೃತಿ ಆಗಿರಿ. ನೀವು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಆ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ರಿಸ್ಕ್ ಇದೆ ಅನ್ನೋದನ್ನು ಅಸೆಸ್ ಮಾಡಿ ಆ ಕೆಲಸ ಮಾಡಬೇಕು. ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನಂಗೆ ತಿಳಿಸ್ಬಿಟ್ಟು ಹೋಗ್ಬೇಕು. ಆಯ್ತು ಅಂಕಲ್, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಪ್ರತಿಯೊಂದನ್ನು ನಿಮ್ಗೆ ಹೇಳ್ತೀವಿ. ನಾವೇನು ಬರ್ತೀವಿ. ರೀ, ನನಗನ್ನಿಸ್ತಾ ಇದೆ ಖಂಡಿತ ಶಾಂತಮ್ಮನ ಮೀರಾನೇ ಬಚ್ಚಿಟ್ಟಿರ್ತಾಳೆ. ನನ್ನ ಈ ಮಾತು ಅಸಹಜ ಅನಿಸ್ತಾ ಇದೆಯಾ? ನಿಜವಾಗ್ಲೂ ಇಲ್ಲ ಲಕ್ಷ್ಮಿ, ನಿನಗೆ ಆ ಶಕ್ತಿ ಯುಕ್ತಿ ಎರಡೂ ಇದೆ. ನನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀಯ ಅನ್ನೋದು ನನಗೆ ಗೊತ್ತು. ನಮಗೆ ದೊಡ್ಡವ್ರ ಆಶೀರ್ವಾದ, ಆ ಭಗವಂತ ಅನುಗ್ರಹ ಇದೆ. ನಾವು ಯಾವುದಕ್ಕೂ ಹೆದರೋದು ಬೇಡ. ರೀ, ಈಗಲೇ ನೀಲ್ಕಂಠಣ್ಣಂಗೆ ಫೋನ್ ಮಾಡಿ ಮೀರಾ ಕಾಲ್ ಲಿಸ್ಟ್ ಬೇಕು ಅಂತ ಹೇಳಿ. ಹಾಗೆ ಶಾಂತಮ್ಮ ಕಡೆ ಸಾರಿ ಫೋನ್ನ ಎಲ್ಲಿ ರಿಸೀವ್ ಮಾಡಿದ್ರು, ಅವ್ರ ಫೋನ್ನ ಎಲ್ಲಿ ಬಿಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳಕ್ಕೆ ಹೇಳಿ. ಸರಿ, ನಾನು ಈಗಲೇ ಕೇಳ್ತೀನಿ. ಹಾಂ. ಲಕ್ಷ್ಮಿ, ಯಾಕೆ ಇಷ್ಟು ಟೆನ್ಷನಲ್ಲಿ ಇದೆಯಾ? ಬಾ ಕೂತ್ಕೋ. ಅಲ್ಲ ರೀ,
ಅಣ್ಣ ಇಷ್ಟೊತ್ತಾದ್ರೂ ಬಂದಿಲ್ಲ. ಒಂದು ಬೊಂಬೆ ತಂದ್ಕೊಡ್ತೀನಿ. ಓಕೆನಾ? ಸರಿ ತಾತ, ನಾಳೆ ಬೊಂಬೆ ಖಂಡಿತ ತರಬೇಕು. ಲಕ್ಷ್ಮಮ್ಮ, ಈ ತೋಟ ನೋಡ್ತಾ ಇದ್ರೆ ಇಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹೌದಣ್ಣ, ಇಷ್ಟು ದೂರ ಬಂದು ಈ ತರ ತೋಟ ಮಾಡಿದ್ದಾರೆ ಅಂದ್ರೆ ಇದು ಯಾರ್ದು ಅಂತ. ಯಾರ್ದೋ ಗೊತ್ತಿಲ್ಲಮ್ಮ. ಲಕ್ಷ್ಮಮ್ಮ, ಇಲ್ಲಿ ನೋಡಿಲಿ, ನಾವು ಅವಾಗಲೇ ಹೋಗಿದ್ದ ಜಾಗ ತಪ್ಪು. ಲೊಕೇಶನ್ ಇಲ್ಲಿ ತೋರಿಸ್ತಾ ಇದೆ. ನಾವು ಹುಡುಕ್ತಿರೋ ಜಾಗ ಇದ್ದೇನೆ. ಬಾ ಬನ್ನಿ. ಅಣ್ಣ, ನಾನು ಹೇಳಿರ್ಲಿಲ್ವ ಅಣ್ಣ, ಅವಳು ಇಷ್ಟೊತ್ತು ಇಲ್ಲೇ ಇದ್ರು ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡಿದ್ದಾರೆ. ಖಂಡಿತ ಈ ಕೆಲಸ ಆ ಮೀರಾದೆ. ಹೌದು ಲಕ್ಷ್ಮಮ್ಮ,
ನೀನು ಹೇಳ್ತಾ ಇರೋದು ನಿಜ. ಅಂತ ಮಗಳ ಥರ ನೋಡ್ಕೊಂಡಿದ್ದ ಆ ಶಾಂತಮ್ಮನಿಗೆ ಈ ಥರ ಮಾಡಿದ್ದಾಳೆ ಅಂದರೆ ಅವನೆಂಥ ರಾಕ್ಷಸಿ ಇರ್ಬೋದು ಹೇಳಿ. ಅಣ್ಣ, ಈಗಲೇ ಏಕೆ ಅಂಕಲ್ ಹತ್ರ ಹೋಗಿ ಇದನ್ನೆಲ್ಲ ಹೇಳೋಣ. ಮುಂದೆ ಏನು ಮಾಡ್ಬೋದು ಅಂತ ಕೇಳೋಣ. ಸರಿ ಲಕ್ಷ್ಮಮ್ಮ. ಬನ್ನಿ ಅಣ್ಣ, ಹೋಗೋಣ. ಕೊಲ್ಲೋನ್ಗೊಂದು ದಾರಿ ಆದರೆ ಕಾಯೋನ್ಗೆ 100 ದಾರಿ. ಎಲ್ಲ ಹೊರಗಡೆ ಗೊತ್ತಾಗ್ಬೇಕಂತಿದ್ರೆ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಇದೆಲ್ಲ ತುಂಬ ದಿನ ನಡೆಯಲ್ಲ ಮೀರಾ. ನೀನ್ ನನ್ನನ್ನು ಸಾಕಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲದೆ ಹೋಗಿದ್ರೆ ಆದರೂ ಕೃತಜ್ಞತೆ ಇದೆಯಲ್ಲ ನಿನಗೆ. ಹಾಗೇನೆ ಈ ದೇವರು ನಿನಗೆ ಭೂಮಿ ಮೇಲೆ ಜನ್ಮ ಕೊಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬದಲಾಗು ಮೀರಾ. ಎಲ್ಲಾನು ತಿದ್ಕೋ. ಅಪ್ಪಿಗೆ ಶಿಕ್ಷೆ ಅನುಭವಿಸಿ ನೆಮ್ಮದಿಯಾಗಿರು. ಯಾತಂಕ ಒದ್ದಾಟ ಇದೆಲ್ಲ ನಿನಗೆ ಬೇಕಾ? ಇನ್ನು ಒಂದೇ ಒಂದು ಮಾತಾಡಿದ್ರು ನೀ ನನ್ನನ್ನು ಸಾಕಿದ್ಯಾ ಅನ್ನೋದನ್ನು ಮರೆತು ಸಾಯಿಸ್ತೀಯಾ? ಹೇಯ್, ಈ ಮುದುಕಿ ಎಲ್ಲೂ ತಪ್ಪಿಸ್ಕೊಂಡು ಹೋಗ್ದಿರ ಹಾಗೆ ನೋಡ್ಕೊಳ್ಳಿ. ನೀವು ಆಚೆ ಹೋಗ್ಬೇಕಾದ್ರೆ ಹುಷಾರಾಗಿರಿ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊ. ನೀನಲ್ಲ, ಆ ದೇವರೇ ಬಂದು ಹೇಳಿದ್ರು ನನ್ನ ದ್ವೇಷನ ನಾನು ಬಿಡೋದಿಲ್ಲ. ದ್ವೇಷ ತೀರ್ದಾಗ್ಲೆ ನನಗೆ ಸಮಾಧಾನ. ಬರೀ ಸವರ್ಣ SAVANNNAH. In some parts is not so hot, and wet, comma, trees are found. ಮೇಡಮ್, ಮಗು ಬೆಳಗ್ಗೆಯಿಂದ ಪಾನಿಪುರಿ ತಿನ್ಬೇಕು ಅಂತ ಇತ್ತು, ಈಗ ನೆನಪಾಯ್ತು. ಅಮ್ಮ, ಹೌದು, ನಂಗೆ ಪಾನಿಪುರಿ ಬೇಕು. ಸರಿ ಅಮ್ಮವ್ರೆ, ಮಗು ಕರ್ಕೊಂಡೋಗಿ ಪಾನಿಪುರಿ ತಿನ್ಸ್ಕೊಂಡು ಬರ್ತೀನಿ. ಅದಕ್ಕೆ ಯಾಕೆ ಪ್ರಶಾಂತ್ ಅವಳು? ನೀವೇ ಇಲ್ಲಿಗೆ ತಗೊಂಬಂದ್ಬಿಡಿ. ನಂದಿನಿ, ಅಲ್ಲಿಂದ ತರೋಷ್ರಲ್ಲಿ ಬಿಸಿ ಎಲ್ಲ ಆರೋಗಿ ತಣ್ಣಗಾಗೋಗುತ್ತೆ. ಅಲ್ಲೇ ಹೋಗಿ ಬಿಸಿ ಬಿಸಿ ತಿನ್ಲಿ ಬಿಡು. ಹೌದು, ನಾನೇ ಆಚೆ ಹೋಗಿ ಬಿಸಿ ಬಿಸಿ ತಿನ್ಕೊಂಡು ಬರ್ತೀನಿ. ಪ್ಲೀಸ್ ಅಮ್ಮ, ಪ್ಲೀಸ್. ಹೋಗ್ಲಿ ಬಿಡಮ್ಮ, ನೀನ್ ಕರ್ಕೊಂಡೋಗಪ್ಪ. ಸರಿ, ಹೋಗ್ಬಾ. ನಿಂತ್ಕೋ. ಒಳಗಡೆ ಹೋಗಿ ಸ್ವೆಟರ್ ಹಾಕೊಂಡು ಹೋಗು. ಬಾಕಂದ ಸ್ವೆಟರ್ ಹಾಕೊಡ್ತೀನಿ. ಬಾ.
ನಮಸ್ಕಾರ ಸರ್. ಹಾಂ, ಮಗು ಕರ್ಕೊಂಡು ನಾನು ಬಂದ್ಬಿಡ್ತೇನೆ. ಓಕೆ ಓಕೆ, ನಾನು ಮಾಮೂಲಿ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ನೀನು ಬೇಗ ಕರ್ಕೊಂಡು ಬಂದ್ಬಿಡಪ್ಪ. ಇನ್ನೇನು ಹೊರಟೆ ನಾನು. ಓಕೆ, ಲೇಟ್ ಮಾಡಬೇಡ. ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಸರ್ ನಾನು. ಓಕೆ ಓಕೆ. ಬೇರೆ ಏನು ಯೋಚನೆ ಮಾಡ್ದೇನೆ ಆರಾಮಾಗಿ ಊಟ ಸೇವೆ ಮಾಡಿ ಬನ್ನಿ. ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿ ಲಕ್ಷ್ಮಿ, ಜೀವನದಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಆ ಭಗವಂತ ನಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಈಗ ಇದೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ರೀ, ನಮ್ಮ ಪ್ರಯತ್ನದ ಜೊತೆಗೆ ಆ ದೇವರ ಆಶೀರ್ವಾದನೂ ಇದ್ದರೆ ಎಲ್ಲ ಕಾರ್ಯನೂ ಸಾಧನೆ ಆಗೋದು. ನಿಮ್ಮ ಮೇಲೆ ಬಂದಿರೋ ಕಳಂಕ ಹೋಗಲಿ ಅಂತಲೇ ನಾನು ಇದನ್ನು ಮಾಡಿದ್ದೀನಿ. ಎಲ್ಲ ಒಳ್ಳೆಯದಾಗುತ್ತೆ. ಹಾಯ್ ಪುಟ. ನನ್ನ ಒಬ್ರು ಫ್ರೆಂಡ್ ಹತ್ರ ಗಿಫ್ಟ್ ಕಳಿಸ್ತಾರಂತ ಪ್ರಶಾಂತ್ ಅಂಕಲ್ ಹೇಳಿದ್ರು. ಅದು ನೀವೇನಾ? ಅದ್ ನಾನೇ. ಮತ್ತೆ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಕೊಡಿ ಗಿಫ್ಟ್ ಕೊಡಿ. ಬಾರ್ಬಿ ಡಾಲ್. ಯಸ್, ನಂಗೆ ಬಾರ್ಬಿ ಡಾಲ್ ಅಂದ್ರೆ ತುಂಬಾ ಇಷ್ಟ. ಪುಟ, ಏನಮ್ಮ ನಿನ್ನ ಹೆಸರು? ನಿಧಿ. ವೆರಿ ಗುಡ್, ನಿಧಿ. ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ತುಂಬಾ ಚೆನ್ನಾಗಿದೆ ಗಿಫ್ಟ್. ಹೌದಾ? ನಿಂಗೆ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು. ನಂಗೆ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್ ಅಂಕಲ್. ನನ್ನ ಫ್ರೆಂಡ್ ಯಾವಾಗಲೂ ನಂಗೇನು ಇಷ್ಟ ಆಗುತ್ತಾ ಅದನ್ನೇ ತಂದು ಕೊಡ್ತಾರೆ. ಪುಟ, ನಿನ್ನನ್ನು ಯಾಕೆ ಕರ್ಕೊಂಡ್ಬಂದ್ರು ಇಲ್ಲಿಗೆ? ಪ್ರಶಾಂತ್ ಅಂತ ನಮ್ಮ ಡ್ರೈವರ್ ಅಂಕಲ್. ಅವ್ರು ಕಾಣಿಸ್ತಿಲ್ವಲ್ಲಮ್ಮ, ಎಲ್ಲಿ ಹೋಗಿದ್ದಾರೆ? ಕಾರ್ಗೆ ಹುಷಾರಿಲ್ವಂತೆ, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದಾರೆ. ಹೌದಾ? ನೀವೇನ್ ಅಂಕಲ್ ಹೌದಂತಿದ್ದೀರಾ? ಪ್ರಶಾಂತ್ ಅಂಕಲ್ಗೆ ಬುದ್ಧಿನೇ ಇಲ್ಲ. ಯಾಕಮ್ಮ, ಯಾಕೆ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ಕಾರ್ ಸರಿ ಇಲ್ಲ ಅಂದ್ರೆ ಗ್ಯಾರೇಜಿಗೆ ತಕೊಂಡೋಗ್ಬೇಕು ತಾನೆ. ಅದ್ ಬಿಟ್ಬಿಟ್ಟು ಪ್ರಶಾಂತ್ ಅಂಕಲ್ ಡಾಕ್ಟರ್ ಹತ್ರ ತಕೊಂಡೋಗಿದ್ದಾರೆ. ಅವ್ರಿಗೆ ಬುದ್ಧಿನೇ ಇಲ್ಲ. ಪುಟ, ನೀನೆಷ್ಟು ಮುದ್ದಾಗಿದೆಯಾ ಗೊತ್ತಾ? ಗೊತ್ತಾ? ನಾನು ತುಂಬಾ ಮುದ್ದಾಗಿದ್ದೀನಂತ ನಂಗೆ ಗೊತ್ತು.
ಅಂಕಲ್, ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಅಂಕಲ್, ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಯಾಕೆ? ಮೇಡಮ್, ಏಕೆ ಅವರು ಕಾಲಾವಕಾಶ ಕೇಳ್ತಿದ್ದಾರೆ ಅಂದರೆ ಅವ್ರೇನಾದರೂ ಬೇರೆ ಪ್ಲ್ಯಾನು? ನೋಡೋಣ. ಅವ್ರ ಕಡೆ ಅವ್ರ ಎವಿಡೆನ್ಸ್ ಲಿಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಮೇಡಮ್, ರಾಘವ್ ಅವ್ರು ತಪ್ಪಿಲ್ಲ ಅನ್ನೋ ಹಾಗೆ ಏನಾದರೂ ಸಾಕ್ಷಿ ಸಿಗಬಹುದಾ? ಅವ್ರ ಕಡೆ ಅವ್ರ ಎವಿಡೆನ್ಸ್ ಲಿಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ ಶಾಂತಮ್ಮ ಸಿಗಬೇಕು ಅಷ್ಟೆ. ಒಂದು ವೇಳೆ ಶಾಂತಮ್ಮ ಬದುಕಿದ್ದಿದ್ರೆ ಅವ್ರು ಈ ರೀತಿ ಕೇಸನ್ನ ತಲೆ ಮೇಲೆ ಹಾಕ್ಕೊಂಡು ಒದ್ದಾಡ್ತಾ ಇರಲಿಲ್ಲ ಅನ್ಸುತ್ತೆ. ಅವ್ರು ಏನೇ ಮಾಡಿದ್ರು ಸಿಕ್ಕಾಕೊಳ್ಳೇಬೇಕು. ಆದ್ರೂ ಆ ಏಕೆ ಅಷ್ಟೊಂದು ಲೈಟಾಗಿ ತೊಗೊಳಕ್ಕಾಗಲ್ಲ ಮೇಡಮ್. ಸರಿ ಇಲ್ಲ, ಆ ಮುದ್ಕ ಏನಾದ್ರೂ ಮಾಡ್ತಾನೆ ಇರ್ತಾನೆ. ಇನ್ಸ್ಪೆಕ್ಟರ್, ಸಾರಿ ಮೇಡಮ್, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಅವ್ರು ನಿಮ್ಮ ಮಾವನವರು. ನಾನು ಹಾಗೆ ಮಾತಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವೆಲ್ಲ ಏನು ಬೇಡ. ಎವಿಡೆನ್ಸ್ ಲಿಸ್ಟ್ ಸಿಕ್ಕಿದ ಮೇಲೆ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನಿಮಗೆ ಫೋನ್ ಮಾಡ್ತೀನಿ. ಈ ಅಮ್ಮನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಮೇಡಮ್. ಅವ್ರಿಗೆ ಮಾವ ಅಂದರೆ ದ್ವೇಷನೋ ಗೌರವನೋ ಒಂದು ಗೊತ್ತಾಗ್ತಾ ಇಲ್ಲ. ಅದೇನೇ ಇದ್ರೂ ಅವ್ರ ಮಾವನ ವಿರುದ್ಧ ಸೋಲೋದಕ್ಕೆ ಇವ್ರು ರೆಡಿ ಇಲ್ಲ. ನಮಗ್ ಬೇಕಾಗಿರೋದು ಅದೇ ತಾನೆ. ನಾವ್ ಈ ಕೇಸ್ನ ಗೆಲ್ಲೇಬೇಕು ಅಂತ ಎಷ್ಟು ಪರಿತಪಿಸ್ತಾ ಇದ್ದೀವೋ ಅದೇ ರೀತಿ ಇವರು ಅವ್ರ ಮಾವನ ವಿರುದ್ಧ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಆದ್ರೆ ಆ ಶಾಂತಮ್ಮ ಸಿಗ್ಬಾರ್ದು ಅಷ್ಟೇ. ಯಾಕೆ ಪುಟ್ಟ ಹಾಗೆ ಮಂಕಾಗ್ಬಿಟ್ಟೆ? ಇಲ್ಲ, ನೀವ್ ನನ್ನಪ್ಪ ಅಲ್ಲ. ಹೌದು ಪುಟ್ಟ, ನಾನು ನಿಮ್ಮ ಅಪ್ಪನೇ. ನೀನು ನಿನ್ನ ಫ್ರೆಂಡು ಅಂತ ಕರಿತೀಯಲ್ಲ, ಅವ್ರು ನಿನ್ನ ತಾತ. ಹೌದು ಪುಟಿ, ಇವ್ರು ಹೇಳ್ತಾ ಇರೋದು ನಿಜ. ಇವರೇ ನಿಮ್ಮಪ್ಪ. ಮತ್ತೆ ಅಮ್ಮನ ಹತ್ರ
ಅಪ್ಪ ಎಲ್ಲಿ ತಾತ ಎಲ್ಲಿ ಅಂತ ಕೇಳಿದ್ರೆ ಏನೇನೋ ಹೇಳ್ತಾರೆ. ಆಮೇಲೆ ಅಪ್ಪ ತಾತ ದೂರ ಇದ್ದಾರ ಅಂತ ಅಮ್ಮ ಹೇಳಿದ್ರು. ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ? ಅದು ಇಷ್ಟು ವರ್ಷ ನಾನು ಅಮ್ಮ ದೂರ ಇದ್ವಿ, ಈಗ ಹತ್ರ ಸೇರ್ತಾ ಇದ್ದೀವಿ. ಮತ್ತೆ ಸ್ಕೂಲ್ನಲ್ಲಿ ಅಪ್ಪ ಎಲ್ಲಿ ಅಂತ ಕೇಳಿದಾಗ ನೀವ್ಯಾಕೆ ಬರ್ತಿರ್ಲಿಲ್ಲ? ಅದು ನಾನು ಅಮ್ಮ ಟೂ ಬಿಟ್ಟಿದ್ವಿ, ಅದಕ್ಕೆ ಅಮ್ಮ ಬರಬೇಡ ಅಂತ ಹೇಳಿದ್ಲು. ನೀನು ಅಷ್ಟೇ, ನಾನು ಬಂದಿದ್ದೆ ಅಂತ ಅಮ್ಮಂಗೆ ಹೇಳ್ಬೇಡ. ಹಾಗಾದ್ರೆ ನಾನು ನಿಮ್ಮನ್ನ ಇವತ್ತು ಅಪ್ಪ ಅಂತ ಕರೀಲ? ಪುಟ, ಇವತ್ತು ಮಾತ್ರ ಅಲ್ಲಮ್ಮ, ಇನ್ಮೇಲೆ ಯಾವತ್ತೂ ನೀನನ್ನ ಅಪ್ಪ ಅಂತಾನೆ ಕರೀಬೇಕು. ಅಪ್ಪ, ಅಪ್ಪ, ಹಾಗಾದ್ರೆ ಇವತ್ತು ನೀವು ನಮ್ಮ ಮನೆಗೆ ಬನ್ನಿ. ಸರ್, ನೀವೂನು ಏಕೆ ಸಾಹೇಬ್ರು ಮಗುನ ಎಷ್ಟು ಪ್ರೀತಿಸ್ತಾರೋ, ಮನೆಯಲ್ಲಿ ಮೀನಾಕ್ಷಿ ಮೇಡಮ್, ನಂದಿನಿ ಮೇಡಮ್ ಅಷ್ಟೇ ಪ್ರೀತಿಸ್ತಾರೆ ಸರ್. ನೀವು ಒಳ್ಳೆಯವರು, ಅವರು ಒಳ್ಳೆಯವರು, ಎಲ್ಲ ಒಂದಾಗ್ಬಿಡಿ ಸರ್. ಎಲ್ಲರೂ ಇದ್ದು ಯಾರು ಇಲ್ದಾಗ ಬದುಕಬೇಕಾ ಈ ಮಗು? ನೀವೇ ಹೇಳಿ ಸರ್. ಅಮ್ಮ, ಹಾಯ್, ಹೋಗಿದ್ಯಾ ಸ್ಕೂಲ್ಗೆ? ಹೇಗಿತ್ತು? ಚೆನ್ನಾಗಿತ್ತು. ವೆರಿ ಗುಡ್. ಚಾಕ್ಲೇಟ್ ತಿಂತಾ ಇದೀಯಾ? ಎಷ್ಟು ಸರ್ತಿ ಹೇಳಿದ್ದೀನಿ ನಿನ್ಗೆ ಚಾಕ್ಲೇಟ್ ತಿನ್ಬೇಡ ಅಂತ. ಅಲ್ಲಿ ಹುಳ್ಕಾಗುತ್ತೆ ರಜಾ. ಇದೊಂದು ಮತ್ತೆ ಇನ್ನೆರಡು ಅಷ್ಟೇ. ಇನ್ನೂ 2 ಇಟ್ಕೊಂಡಿದ್ಯಾ? ಕಳ್ಳಿ. ಯಾರು ನಿನಗೆ ಚಾಕ್ಲೇಟ್ ಕೊಡ್ಸಿದ್ದು? ಯಾರ್ಯಾಕೆ ಕೊಡಿಸ್ಬೇಕು ನಿನಗೆ? ಪ್ರಶಾಂತ್ ಅಂಕಲ್ ಹತ್ರ ಹಠ ಮಾಡಿರ್ತೀಯ, ಅವ್ರಿಗೆ ಕೊಡ್ಸಿರ್ತಾರೆ. ಆಮ್ ರೈಟ್? ಅಯ್ಯೋ, ನಾನು ಕೊಡ್ಸಿಲ್ಲ ಅಮ್ಮ ಅವ್ರೆ. ನೀವು ಕೊಡ್ಸಿಲ್ವಾ? ಮತ್ತಾರು ಕೊಡ್ಸಿದ್ರು? ನಾನೇ ಕೊಡ್ಸಿದ್ದು ಮೇಡಮ್ ಅವ್ರೆ. ಅದು ಮಗು ಚಾಕ್ಲೇಟ್ ಬೇಕಂತ ಹಠ ಮಾಡ್ತು, ಅದಕ್ಕೆ ಕೊಡಿಸ್ತೆ. ಇನ್ನೊಂದ್ಸಲಿ ಕೊಡ್ಸಲ್ಲ ಅಮ್ಮ ಅವ್ರೆ. ಹಾ ಸರಿ. ಪುಟ್ಟ, ನೀನು ಫ್ರೆಶ್ ಆಗು, ನಾನು ಹಾಲ್ ರೆಡಿ ಮಾಡ್ತೀನಿ. ಗೋ. ಅಂಕಲ್ ಬ್ಯಾಗ್ ಕೊಡಿ. ನಾನು ತರ್ತೀನಿ, ನಡಿ ಪುಟ್ಟ. ಕೊಡಿ. ಏನದು? ಏನೂ ಇಲ್ಲ ಮಮ್ಮಿ. ಏನದು? ಏನೂ ಇಲ್ಲ. ಯಾರು ಕೊಡ್ಸಿದ್ದು? ನಿನ್ನೆ ಕೇಳ್ತಿರೋದು, ಇದನ್ನೆಲ್ಲ ಯಾರು ಕೊಡ್ಸಿದ್ದು? ಪ್ರಶಾಂತ್, ಪ್ರಶಾಂತ್. ಅವ್ರೆ, ಯಾರು ಕೊಡ್ಸಿದ್ದನ್ನ? ನಿಮ್ಮನ್ನೇ ಕೇಳ್ತಿರೋದು. ನಾನು ದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ ಇರ್ತಾಳೆ. ನಿಜ ಹೇಳಿ, ಯಾರು ಇದನ್ನೆಲ್ಲ ಅವಳಗ್ ಕೊಡ್ಸಿರೋದು?
ನಿಮ್ಮನ್ನೇ ಕೇಳ್ತಿರೋದು ಪ್ರಶಾಂತ್. ಈ ಗೊಂಬೆ ಚಾಕ್ಲೇಟ್ನ ಅವಳು ಕೊಡ್ಸಿದ್ ಯಾರು? ಅದು ಮಗುಗೆ ಸ್ಕೂಲ್ನಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಕೊಟ್ಟಿರೋದು ಮೇಡಮ್. ನನ್ಗೇನು ಗೊತ್ತಿಲ್ಲಮ್ಮ, ನಾನು ಚಾಕ್ಲೇಟ್ ಕೊಡ್ಸಿರೋದು ಅಷ್ಟೇ. ಮಗುಗೆ ನೀವು ಚಾಕ್ಲೇಟ್ ಕೊಡ್ಸಿಲ್ಲ ಅಂತ ನನಗ್ ಗೊತ್ತು. ನಿಜ ಹೇಳಿ, ತಮಾಷೆ ಮಾಡೋ ವಿಷಯ ಅಲ್ಲ. ಹೇಳಿ, ಯಾರು ಕೊಡ್ಸಿದ್ದು? ಹೇಳು, ಯಾರು ತೆಕ್ಕೊಟ್ಟಿದ್ದು ನಿನಗಿದನ್ನೆಲ್ಲ? ಪುಟ್ಟಿ, ನಿನಗೆ ಯಾವತ್ತು ನಿಜ ಹೇಳ್ಬೇಕು ಅಂತ ಹೇಳಿದ್ದೀನಲ್ವಾ? ನೀ ಪುಣ್ಯಕೋಟಿ ಕತೆ ಕೇಳಿದ್ಯಾ ಅಲ್ವಾ? ಸತ್ಯನೇ ಹೇಳ್ಬೇಕು ರಾಜಾ. ಹೇಳು, ನಿಂಗೆ ಇದನ್ನೆಲ್ಲ ಯಾರು ಕೊಟ್ರು? ಅಪ್ಪನೂ ತಾತನೂ ಕೊಡ್ಸಿದ್ರು. ಯಾವಾಗಿಂದ ನಡೀತಿದೆ ಇದನ್ನ? ಈಗ ಸ್ವಲ್ಪ ದಿನದಿಂದ ಏಕೆ ಸಾಹೇಬ್ರು ನೋಡಕ್ ಬರ್ತಾ ಇದ್ರು ಮಗುನ, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ವಿವೇಕ್ ಸಾಹೇಬ್ರು ನೋಡಕ್ ಬಂದಿದ್ರು. ಮತ್ಯಾಕ್ ನನಗೆ ಹೇಳಲಿಲ್ಲ? ನೀವಿದನ್ನ ತಡಿಬಹುದಿತ್ತಲ್ಲ. ಮೇಡಮ್, ನಾನು ಹೇಗೆ ಹೇಳಿ ಮಗುಗೇನು ಕೊಡ್ಸ್ಬೇಡಿ, ಮಗುನ ಮಾತಾಡ್ಸ್ಬೇಡಿ ಅಂತ? ಅವ್ರಿಗೂ ಮಗು ಬಗ್ಗೆ ತುಂಬಾ ಪ್ರೀತಿ ಇದೆ ಮೇಡಮ್, ಅದಕ್ಕೆ. ಅದಕ್ಕೇನು? ಅವಳು ನನ್ನ ಮಗಳು. ಅವಳನ್ನ ಅವ್ರು ನೋಡ್ಕೊಳ್ಳೋದಕ್ಕೆ ಯಾರವರು? ಮಾಡಿದ್ದು ನಿಮ್ಗೆ ತಪ್ಪು ಅನ್ನಿಸ್ತಿಲ್ಲ? ಅವಳು ನನ್ನ ಮಗಳು. ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ವಿಷಯದಲ್ಲಿ ನನ್ನ ತಾಯಿ ಒಂದು ಹೆಜ್ಜೆ ಮುಂದೆ ಇಟ್ರು ನಾನು ಅವರನ್ನ ಇಡೋದಕ್ಕೆ ಬಿಟ್ಟಿಲ್ಲ.